ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಶುಕ್ರನ ಮೇಷ ಸಂಕ್ರಾಂತಿಯ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರನ ಮೇಷ ಸಂಕ್ರಾಂತಿ ಅಥವಾ ಮೇಷ ರಾಶಿಯ ಪ್ರವೇಶವು ಇದೇ ಮೇ ತಿಂಗಳ ಕೊನೆಯ ದಿನ ಅಂದರೆ ಮೇ 31 ಶನಿವಾರ ಬೆಳಗ್ಗೆ ಸುಮಾರು 11:43 ಜರಗಲಿದೆ. ದೀರ್ಘಕಾಲದಲ್ಲಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಂತಹ ಶುಕ್ರನು ಈ ಬಾರಿ ತನ್ನ ಒಂದು ರಾಶಿ ಪರಿವರ್ತನೆ ಮಾಡಲಿದ್ದಾನೆ. ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಮೀನರಾಶಿಯಲ್ಲೇ ಇದ್ದಾನೆ. ಯಾಕಂದರೆ ಮೀನರಾಶಿಯಲ್ಲಿ ಇದ್ದಾಗ ಅಲ್ಲಿ ಆತನಿಗೆ ವಕ್ರಗತಿ ಸಹ ಪ್ರಾಪ್ತವಾಗಿತ್ತು. ಹಾಗಾಗಿ ಒಮ್ಮೆ ಮುಮ್ಮುಖ, ಒಮ್ಮೆ ಹಿಮ್ಮುಖ, ಮತ್ತೆ ಮುಮ್ಮುಖ ಎಂಬಂತಹ ಒಂದು 3 ವಿಧವಾದ ಪರಿವರ್ತನೆಗಳು ಅಲ್ಲಿ ಮೀನರಾಶಿಯಲ್ಲಿ ಆಗಿತ್ತು. ಈಗ ಆ ದೀರ್ಘಕಾಲದ ಮೀನದ ವಾಸವನ್ನು ಮುಗಿಸಿ ಈಗ ಆತನು ಮೇಷರಾಶಿಗೆ ಶುಕ್ರಗ್ರಹದ ಪ್ರವೇಶ ಆಗ್ತಾಯಿದೆ. ಮೇಷರಾಶಿಗೆ ಶುಕ್ರನ ಪ್ರವೇಶವು ಜಾಗತಿಕವಾಗಿಯೂ ಆರ್ಥಿಕವಾಗಿಯೂ ಅನೇಕ ರೀತಿಯ ಪರಿವರ್ತನೆಗಳಿಗೆ ಕಾರಣ ಆಗಬಹುದಾಗಿದೆ. ಶುಕ್ರನ ಮೇಷರಾಶಿಯ ಪರಿವರ್ತನೆಯು ಹೆಚ್ಚಾಗಿ ಆರ್ಥಿಕತೆಯ ಮೇಲೆ ಉತ್ತಮ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಬರುತ್ತೆ. ವಿಶೇಷವಾಗಿ ಆರ್ಥಿಕತೆ ಈ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ, ಆಹಾರಗಳಿಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಜೊತೆಗೆ ಭೂಮಿ, ವಾಹನ, ಯಂತ್ರ, ಉಪಕರಣ ಅಥವಾ ಭೂಮಿ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಕಟ್ಟಡ ನಿರ್ಮಾಣ ಅಥವಾ ಇನ್ನಿತರ ನಿರ್ಮಾಣ ಕಾಮಗಾರಿಗಳು, ಕನ್ಸ್ಟ್ರಕ್ಷನ್ಗಳು ಮುಂತಾದ ವಿಚಾರಗಳಿಗೆ ಸ್ವಲ್ಪ ಚಾಲನೆ, ಜೊತೆಗೆ ಆ ಒಂದು ಕ್ಷೇತ್ರದಲ್ಲಿ ಈಗ ಹೆಚ್ಚಿನ ಒಂದು ಆರ್ಥಿಕತೆ ಚೆನ್ನಾಗಿ ಆಗುವಂಥದ್ದು. ಇಷ್ಟು ದಿನ ಹಲವಾರು ಕ್ಷೇತ್ರದ ಕೈಗಾರಿಕೆಗಳು, ಇಂಡಸ್ಟ್ರಿಗಳು ಸ್ವಲ್ಪ ನಿಧಾನವಾಗಿದ್ದು ಈಗ ಈ ಶುಕ್ರನ ಮೇಷ ಪರಿವರ್ತನೆ ಮೂಲಕ ಅವೆಲ್ಲವೂ ಸ್ವಲ್ಪ ಚೆನ್ನಾಗಿ ನಡೆಯುವಂಥದ್ದು, ಅವಕ್ಕೆಲ್ಲ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಇನ್ನು ಷೇರು ಮಾರುಕಟ್ಟೆಗಳ ವಿಚಾರ, ಕೆಲವೊಂದು ಪ್ರಮುಖವಾದ ಷೇರು ಮಾರುಕಟ್ಟೆಗಳು, ಷೇರು ಕಂಪನಿಗಳು ಈಗ ಒಂದು ಚೇತರಿಕೆ ಕಾಣುವಂಥದ್ದು. ಹಿಂದೆ ಹಿನ್ನಡೆ ಆಗಿದ್ದ ಅನೇಕ ರೀತಿಯ ಬಂಡವಾಳ ಹೂಡುವಂಥ ಅವಕಾಶಗಳು ಈಗ ಹೆಚ್ಚಿಗೆ ಬರುವಂಥದ್ದು. ಇನ್ನು ದೇಶಗಳ ಮಧ್ಯೆ ಬೇರೆ ದೇಶಗಳ ಮಧ್ಯೆ ಆರ್ಥಿಕವಾದ ಒಪ್ಪಂದಗಳಲ್ಲಿ ಕೆಲವು ಬದಲಾವಣೆಗಳಾಗುವಂಥದ್ದು, ಹೊಸ ರೀತಿಯ ಆರ್ಥಿಕ ನಿಯಮಗಳು ಬರುವಂಥದ್ದು, ಜೊತೆಗೆ ಸರ್ಕಾರದ ಮೂಲಗಳಿಂದ ಅಥವಾ ಈ ರಾಜಕೀಯದ ಸ್ಟೆಪ್ಗಳು ಅಂತ ಹೇಳ್ತೇವೆ, ಆ ರಾಜಕೀಯವಾದ ನಡವಳಿಕೆಗಳು, ಅವುಗಳ ಮೂಲಕವಾಗಿ ಈ ಜನರ ಮೇಲೆ ಕೆಲವೊಂದು ಉತ್ತಮ ಪರಿಣಾಮಗಳು ಆಗುವಂಥದ್ದು. ಕೆಲವೊಂದು ವಸ್ತುಗಳ ಬೆಲೆಗಳು ಸ್ವಲ್ಪ ಇಳಿಕೆನೂ ಆಗ್ಬೋದು. ಈ ಕಾಲದಲ್ಲಿ ಕೆಲವೊಂದು ಅವಶ್ಯ ವಸ್ತುಗಳ ಬೆಲೆಗಳು ಸ್ವಲ್ಪ ಮಟ್ಟಿಗೆ ಇಳಿಕೆನೂ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಸಮಾಧಾನಕರವಾದ ವಾತಾವರಣ ಶುಕ್ರನ ಪರಿವರ್ತನೆಯಿಂದ ಆಗಲಿದೆ. ಈ ಸಂವತ್ಸರ ಫಲದಲ್ಲಿ ಕೆಲವೊಮ್ಮೆ ಮಿಶ್ರ ಫಲ, ಏರಿಳಿತ, ಆರ್ಥಿಕತೆ ಎಲ್ಲ ಬಂದಿದೆ. ಅದು ಸಂವತ್ಸರದ ಒಟ್ಟಾರೆ ಫಲ ಆಗಿರುತ್ತೆ. ಆದರೆ ಸಂವತ್ಸರದ ಮಧ್ಯದಲ್ಲಿ ಆಗುವಂಥ ಈ ಒಂದು ಸಣ್ಣ ಪುಟ್ಟ ಪರಿಣಾಮಗಳು ಕೆಲವೊಮ್ಮೆ ದೀರ್ಘಕಾಲ ಅಲ್ಲದೇ ಇದ್ದರೂ ತಾತ್ಕಾಲಿಕವಾದ ಉತ್ತಮ ಪರಿಣಾಮಗಳು ಈ ಶುಕ್ರನಿಂದ, ಬುಧನಿಂದ, ಚಂದ್ರನಿಂದ, ಸೂರ್ಯನಿಂದ ಎಲ್ಲ ಮಧ್ಯೆ ಆಗ್ತಾ ಇರ್ತವೆ. ಅಂತಹ ಒಂದು ತಾತ್ಕಾಲಿಕವಾದ ಒಂದು ಉತ್ತಮ ಪರಿಣಾಮ ಈಗ ಆಗಲಿದೆ. ಇದೇ ಆತನು ಮೇ 31ರಿಂದ ಮತ್ತು ಜೂನ್ 28ರವರೆಗೆ ಸುಮಾರು 1 ತಿಂಗಳ ಅವಧಿ ಅಂತ ಹೇಳ್ಬೋದು. ಆ 1 ತಿಂಗಳ ಅವಧಿಯಲ್ಲಿ ಶುಕ್ರನು ಅಲ್ಲಿ ಮೇಷರಾಶಿಯಲ್ಲಿ ಇರುವ ಕಾಲದಲ್ಲಿ ಆರ್ಥಿಕವಾದ ಉತ್ತಮವಾದ ಒಂದು ಸ್ಥಿರತೆಗಳು ಬರೋದಾಗಲಿ, ವ್ಯಾಪಾರ ಉದ್ಯಮದಲ್ಲಿ ಚೇತರಿಕೆ ಬರುವಂಥದ್ದು, ಆರ್ಥಿಕವಾದ ಒಪ್ಪಂದಗಳು ಏರ್ಪಡುವಂಥದ್ದು, ಆಹಾರ ಅಥವಾ ಇನ್ನಿತರ ಅವಶ್ಯಕ ವಸ್ತುಗಳ ಬೆಲೆಗಳು ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗುವಂಥದ್ದು, ಯಂತ್ರ, ವಾಹನ, ಸಲಕರಣೆಗಳಿಗೆ ಹೆಚ್ಚಿನ ಒಂದು ಉತ್ಪಾದನೆ, ಹೆಚ್ಚಿನ ಒಂದು ಮಹತ್ವಗಳು ಬರುವಂಥದ್ದು. ಇನ್ನು ಯಾರ್ಯಾರು ಈ ಸ್ವಯಂ ಉದ್ಯೋಗ ಅಂತ ಮಾಡ್ತಾರೆ ಅಂದರೆ ಸ್ಟಾರ್ಟಪ್ಗಳು ಇರ್ಬೋದು ಅಥವಾ ಇನ್ನಿತರ ಸ್ವಂತ ಉದ್ಯಮಗಳು, ಕಿರು ಕೈಗಾರಿಕೆಗಳು, ಕಿರು ಉದ್ಯಮಗಳು, ಅವುಗಳಿಗೆ ಉತ್ತಮವಾದ ಒಂದು ಸರ್ಕಾರದ ಯೋಜನೆಗಳ ಲಾಭ ಸಿಗುವುದಾಗಲಿ, ಸಬ್ಸಿಡಿ ಮುಂತಾದ ಅವುಗಳೆಲ್ಲ ಸಿಗುವಂಥದ್ದಿರುತ್ತೆ. ಅದೇ ರೀತಿ ಎಲ್ಲ ಸರ್ಕಾರಿ ನೌಕರರಿಗೆ ಅಥವಾ ಸೇನೆಯಲ್ಲಿರುವಂಥ ಸೈನಿಕರು ಅಥವಾ ಇನ್ನಿತರ ಯಾವುದೇ ರೀತಿಯ ರಕ್ಷಣಾ ಇಲಾಖೆ ಅಂತ ಹೇಳ್ತೇವೆ, ಅಂಥ ಡಿಫೆನ್ಸ್ ಫೋರ್ಸ್ ಅಂತ ಹೇಳ್ತೇವೆ, ಅಂಥದ್ದೆಲ್ಲ ದೇಹದ ಒಂದು ರಕ್ಷಣಾ ಇಲಾಖೆ ಆಗಲಿ, ಸೈನಿಕ ವರ್ಗದವರಿಗೆ ವಿಶೇಷವಾದ ಒಂದು ಬೆಂಬಲ, ಅವರಿಗೆ ಏನಾದರೂ ಒಂದು ಆರ್ಥಿಕ ಸಪೋರ್ಟ್, ಸರ್ಕಾರದ ಯೋಜನೆಗಳೆಲ್ಲ ಸಿಗುವಂಥದ್ದು, ಪೊಲೀಸ್ ಇಲಾಖೆ, ಇನ್ನಿತರ ಈ ಮುಂತಾದ ರಕ್ಷಣಾಗೆ ಸಂಬಂಧಪಟ್ಟ ರಾಜ್ಯ ಮಟ್ಟದ ಪೊಲೀಸ್ ಇಲಾಖೆ ಅಥವಾ ಇನ್ನಿತರ ಯಾವುದೇ ರೀತಿಯ ಇಲಾಖೆಗಳಿಗೆ ಉತ್ತಮವಾದ ಗೃಹ ಇಲಾಖೆ ಮುಂತಾದವುಗಳಿಗೆ ಹೆಚ್ಚಿನ ಒಂದು ಆರ್ಥಿಕ ಪ್ರಯೋಜನಗಳು ಸಿಗಲಿವೆ. ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಈಗ ಆಗಲಿವೆ. ಇನ್ನು ಯಾರ್ಯಾರು ಈ ವಿಶೇಷವಾಗಿ ಈ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಅಪಿಯರ್ ಆಗ್ತಾರೆ ಅಂಥವ್ರಿಗೆಲ್ಲ ಸ್ವಲ್ಪ ವಿಶೇಷವಾದ ಉತ್ತಮ ಫಲಿತಾಂಶಗಳು ಈಗ ಬರುವಂಥ ಸಾಧ್ಯತೆ ಇರುತ್ತೆ, ಯುವ ವರ್ಗದವರಿಗೆಲ್ಲ. ಈ ರೀತಿ ಈ ಒಂದು ಶುಕ್ರನ ಪರಿವರ್ತನೆಯು ಆರ್ಥಿಕವಾಗಿಯೂ ಜೊತೆಗೆ ವಿವಿಧ ರೀತಿಯ ಒಂದು
ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಕೆಲವೊಂದು ಉತ್ತಮವಾದ ನಡವಳಿಕೆಗಳಿಗೆ ಸಾಧ್ಯ ಆಗುವಂಥದ್ದು 30 ದಿನಗಳ ಅವಧಿ ಶುಭದಾಯಕವಾಗಿ ಸಾರ್ವತ್ರಿಕವಾಗಿ ಬರುವಂಥ ಪರಿಣಾಮಗಳು ಈ ರೀತಿ ಇರ್ತವೆ. ಇವೆಲ್ಲವೂ ಈ ಶುಕ್ರನ ಮೇಷ ವಾಸದ ಒಂದು ಉತ್ತಮ ಪರಿಣಾಮಗಳು ಆದವು. ಇನ್ನು ಈ ಕಾಲದಲ್ಲಿ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ನಾವು ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥ ಶುಕ್ರನು, ಆದರೆ ಶುಕ್ರ ಚಂದ್ರರು ತಮ್ಮ ಜನ್ಮದಲ್ಲಿ ಬಂದಾಗಲೂ ಉತ್ತಮ ಫಲವನ್ನು ಕೊಡುವಂಥ 2 ಗ್ರಹಗಳಿರ್ತವೆ. ಉಳಿದ ಯಾವುದೇ ಗ್ರಹಗಳು ಅಲ್ಲಿ ಜನ್ಮರಾಶಿಗೆ ಬಂದಾಗ ಅವರು ವಿರುದ್ಧ ಫಲವನ್ನು ಕೊಡ್ತಾರೆ. ಶುಕ್ರನು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನೇ ಕೊಡುವನಾಗಿದ್ದಾನೆ. ಆದರೆ ಇಲ್ಲಿ ಮೇಷರಾಶಿಯವರಿಗೆ ಹಣಕಾಸಿಗೆ ಯಾವುದು ತೊಂದರೆ ಇರೋದಿಲ್ಲ. ಈ ಒಂದು 30 ದಿನಗಳ ಅವಧಿ ಮೇ 31ರಿಂದ ಜೂನ್ 28ರವರೆಗೆ ಅನೇಕ ರೀತಿಯ ಲಾಭ ಆದಾಯಗಳು ನಿಮಗೆ ಆಗ್ತವೆ. ಹಣಕಾಸಿನ ಒಂದು ತೊಂದರೆ ಇರೋದಿಲ್ಲ. ಆದರೆ ಇಲ್ಲಿ ನಿಮಗೆ ಈ ಜನ್ಮದಲ್ಲಿ ಬರುವಂಥ ಶುಕ್ರನ ಒಂದು ಅಡ್ಡ ಪರಿಣಾಮ ಏನಂದರೆ ಇಲ್ಲಿ ನಿಮಗೆ ಅನೇಕ ರೀತಿಯ ದುಶ್ಚಟಗಳಿಗೆ, ದುರ್ಬೋಧನೆಗಳಿಗೆ, ದುಷ್ಟ ವ್ಯಕ್ತಿಗಳ ಒಂದು ಸಹವಾಸ ಆಗ್ಬೋದು. ಹಾಗಾಗಿ ಅಂಥ ಒಂದು ದುಂದುವೆಚ್ಚ ದುರುಪಯೋಗಗಳನ್ನು ಮಾಡುವಂಥ ಸಾಧ್ಯತೆ ನಿಮ್ಮ ಮೇಲೆ ಬರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ಅದಕ್ಕೆ ಪೂರಕವಾಗಿ ನಿಮಗೆ ಈಗ ಅಲ್ಲಿ ಗುರು ಆಗಲಿ, ಶನಿ ಆಗಲಿ, ರಾಹು ಕೇತುಗಳಾಗಲಿ ನಿಮಗೆ ಬೆಂಬಲಕ್ಕಿರೋದಿಲ್ಲ. ಹಾಗಾಗಿ ಆ ಒಂದು ಪ್ರಬಲವಾದ ಗ್ರಹಗಳ ಬೆಂಬಲದ ಕೊರತೆಯಿಂದ ನಿಮ್ಮಲ್ಲಿ ಆ ಒಂದು ದುರ್ಬೋಧನೆ ದುಶ್ಚಟಗಳಿಗೆ ಒಳಗಾಗುವಂಥದ್ದೆಲ್ಲ ಬರ್ಬೋದು. ಸಾಡೆಸಾತಿಯ ಪರಿಣಾಮ ನಿಮ್ಮ ಮೇಲೆ ಇರುವ ಕಾರಣ ಅಂಥದ್ದೆಲ್ಲ ನೆಗೆಟಿವ್ ಪರಿಣಾಮಗಳು ನಿಮ್ಮ ಮೇಲೆ ಜಾಸ್ತಿ ಆಗ್ಬೋದು. ಹಾಗಾಗಿ ಹಣ ಬರುತ್ತೆ, ಆದರೆ ಬಂದ ಹಣದ ಸದುಪಯೋಗ ಮಾಡೋದಂತೆ ಅಥವಾ ದುರುಪಯೋಗ ಆಗುವಂತೆ ಅಥವಾ ಇನ್ನಿತರ ದುಶ್ಚಟಗಳ ಒಂದು ಬೋಧನೆಗೆ ಒಳಗಾಗಿ ನೀವು ಒಂದು ಕೆಟ್ಟ ದಾರಿಗೆ ಇಳಿಯುವಂಥದ್ದೆಲ್ಲ ಆಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಹೊರತು ಶುಕ್ರನಿಂದ ನಿಮಗೆ ಯಾವುದೇ ರೀತಿಯ ನೇರವಾದ ಅಡ್ಡ ಪರಿಣಾಮ ಇಲ್ಲ. ಸ್ವಲ್ಪ ಪರೋಕ್ಷವಾದ ಅಡ್ಡ ಪರಿಣಾಮ ಬರ್ಬೋದು. ಅದನ್ನು ಬಾರದಂತೆ ನೀವು ಸ್ವಲ್ಪ ತಡೆಯಬೇಕಾಗತ್ತೆ. ಅದರ ಹೊರತು ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ಶುಕ್ರನಿಂದ ನಿರೀಕ್ಷೆ ಮಾಡುವುದು ಮೇಷರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ವೃಷಭ ರಾಶಿಗೆ ನಿಮ್ಮ ರಾಶಾಧಿಪತಿಯಾದ ಶುಕ್ರ ಅಲ್ಲಿ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ನೇ ಮನೆ ಅಂತ ಹೇಳ್ತೇವೆ. ವ್ಯಯಸ್ಥಾನದಲ್ಲಿ ಇದ್ದರೂ ಸಹ ಒಂದು ಉತ್ತಮ ಫಲವನ್ನೇ ಕೊಡುವಂಥ ಏಕೈಕ ಗ್ರಹ ಶುಕ್ರ ಆಗಿದ್ದಾನೆ. ಇನ್ಯಾವುದೇ ಗ್ರಹಗಳು ವ್ಯಯಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ ವ್ಯಯಸ್ಥಾನದಲ್ಲಿ ಶುಕ್ರನು ನಿಮಗೆ ಅನೇಕ ರೀತಿಯ ಒಂದು ವಸ್ತ್ರಾಭರಣಗಳ ಖರೀದಿಗೆ, ಶುಭ ಕಾರ್ಯಗಳ ಸಿದ್ಧತೆ, ಮದುವೆ ಮುಂದಿನ ಫಿಕ್ಸ್ ಆಗುವಂಥದ್ದು ಅಥವಾ ಶುಭ ಕಾರ್ಯಗಳಿಗೆ ಇನ್ನಿತರ ಯಾವುದೇ ರೀತಿಯ ಒಂದು ವಸ್ತುಗಳನ್ನು ಈಗ ಖರೀದಿ ಮಾಡುವಂಥದ್ದು ಮುಂತಾದವುಗಳಿಗೆ ಸಾತನು ಪ್ರೇರಕನಾಗ್ತಾನೆ. ಅಂದರೆ ಅಲ್ಲಿ ನಿಮ್ಮ ಕೈಯಲ್ಲಿ ಖರ್ಚು ಮಾಡಿಸ್ತಾನೆ, ಆದರೆ ಶುಭ ಖರ್ಚುಗಳು ಆಗಿರ್ತವೆ. ಹೆಚ್ಚಾಗಿ ಯಾರ್ಯಾರು ವೃಷಭ ರಾಶಿ ಇರ್ತಾರೆ ಅವರಿಗೆ ಈ ಕಾಲದಲ್ಲಿ ಈ ಒಂದು ಶುಭ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಅದಕ್ಕಾಗಿ ನೀವು ಈಗ ಓಡಾಟ ಮಾಡುವಂಥದ್ದು, ಅದಕ್ಕಾಗಿ ನೀವು ಸಿದ್ಧತೆ ಮಾಡುವಂಥದ್ದು. ಉದಾಹರಣೆಗೆ ಮದುವೆನೋ, ಮುಂಜಿನೋ, ಗೃಹ ಪ್ರವೇಶನೋ ಅಥವಾ ಇನ್ನಿತರ ಯಾವುದೇ ನಿಮ್ಮ ಒಂದು ಜೀವನದ ಪ್ರಮುಖವಾದ ಕೆಲಸ ಕಾರ್ಯಗಳು ಈಗ ಕೈಗೂಡುವಂಥದ್ದು ಶುಕ್ರನಿಂದ ಸಾಧ್ಯತೆ ಇರುತ್ತೆ. ನಿಮ್ಮ ರಾಶಿಯಾಧಿಪತಿಯು ಶುಕ್ರನೇ ಆಗಿರೋ ಕಾರಣ, ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಗುರು, ಶನಿ, ರಾಹು ಹಾಗೂ ಇತರ ಹಲವಾರು ಗ್ರಹಗಳ ಬೆಂಬಲ ಈಗ ಇರುವ ಕಾರಣ ಅಲ್ಲಿ ಪಂಚಗ್ರಹ, ಷಡ್ಗ್ರಹ ಯೋಗಗಳು ಸಹ ನಿಮಗೆ ನಿರ್ಮಾಣ ಆಗುತ್ತೆ ಇದೇ ಕಾಲದಲ್ಲಿ. ಹಾಗಾಗಿ ಈ ಶುಕ್ರನ ಈ ಪರಿವರ್ತನೆ ನಿಮ್ಮ ಮೇಲೆ ಉತ್ತಮ ಪರಿಣಾಮ ಬರುತ್ತೆ. ಆದರೆ ಇಲ್ಲಿ ಕೆಲವೊಮ್ಮೆ ನೀವು ದುಂದುವೆಚ್ಚ ಆಗದಂತೆ, ದುರುಪಯೋಗ ಆಗದಂತೆ ಎಚ್ಚರಿಕೆ ಗಮನಿಸಿ. ಯಾಕಂದರೆ ಇಲ್ಲಿ ವ್ಯಯಭಾವದಲ್ಲಿರುವಂಥ ಶುಕ್ರನು ಕೆಲವೊಮ್ಮೆ ನಮಗೆ ದುಂದುಗಾರಿಕೆಗೆ, ಅನಾವಶ್ಯಕ ಖರ್ಚು ಮಾಡಲಿಕ್ಕೆ ಅಥವಾ ಕೆಲವು ಶೋಕಿಗಾಗಿ ಖರ್ಚು ಮಾಡೋದು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಹಣದ ದುಂದುವೆಚ್ಚ ದುರುಪಯೋಗ ಆಗದಂತೆ ನೀವು ಗಮನವಹಿಸಬೇಕು. ಅದರ ಹೊರತು ನಿಮಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಶುಕ್ರನು ಕೊಡಲಿದ್ದಾನೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿದೆ ವೃಷಭದವರು. ಇನ್ನು ಮಿಥುನಕ್ಕೆ ಈ ಬಾರಿ ಶುಕ್ರನ ವಿಶೇಷವಾದ ಒಲವು ಬರ್ತಾ ಇದೆ. ಅಲ್ಲಿ ನಿಮಗೆ ಇತರ ಗ್ರಹಗಳ ಬೆಂಬಲ ಕಡಿಮೆ ಇದ್ದರೂ ಈಗ ಶುಕ್ರನ ಪ್ರಬಲವಾದ ಬೆಂಬಲ ಸಿಗುವಂಥ ಏಕೈಕ ರಾಶಿ ಲಾಭ ಸ್ಥಾನದ ಲಾಭ. ನಿಮ್ಮ ರಾಶಿಯಿಂದ 11ನೇ ಮನೆ ಅಥವಾ ಲಾಭದಲ್ಲಿರುವಂಥ ಶುಕ್ರನು ನಿಮಗೆ ಜಯವನ್ನು, ಲಾಭವನ್ನು, ಧನಪ್ರಾಪ್ತಿಯನ್ನು ಕೊಡ್ತಾನೆ. ಕೆಲವೊಬ್ಬರಿಗೆ ಆಕಸ್ಮಿಕ ಧನಲಾಭ ಆಗ್ಬೋದು. ಜೊತೆಗೆ ಕೆಲವರಿಗೆ ಅನಿರೀಕ್ಷಿತ ಧನಲಾಭಗಳು ಆಗುವಂಥದ್ದು. ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗುವಂಥದ್ದು. ವ್ಯಾಪಾರ ಆರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ವ್ಯಾಪಾರ ಆರಂಭ ಮಾಡಲಿಕ್ಕೆ ಆಗುವಂಥದ್ದು. ಉದ್ಯಮದಲ್ಲಿ ಯಶಸ್ಸು ಬರುವಂಥದ್ದು. ಈಗಾಗಲೇ ಉದ್ಯಮ ವೃತ್ತಿ ನಡೆಸುವಂಥವರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು. ಇನ್ನು ಯಾವುದಾದ್ರು ನೀವು ಜಾಬ್ಗಾಗಿ ಪ್ರಯತ್ನ ಪಟ್ಟರೆ ಅಂಥವರಿಗೆ ಬೇಗನೆ ಜಾಬ್ ಎಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ನಿಮ್ಮ ಪ್ರಯತ್ನಗಳಿಗೆ ಶುಕ್ರನ ಒಂದು ಪ್ರೇರಣೆ ಪ್ರಚೋದನೆ ಇರುತ್ತೆ. ನಿಮ್ಮ ರಾಶಾಧಿಪತಿಯಾದ ಬುಧ ಹಾಗೂ ಶುಕ್ರರು ಪರಸ್ಪರ ಮಿತ್ರರಾಗಿದ್ದಾರೆ. ಅಂದರೆ ಯಾವ ರೀತಿಯ ದ್ವೇಷಗಳು ಇರೋದಿಲ್ಲ. ಹಾಗಾಗಿ ನಿಮಗೆ ಅನೇಕ ರೀತಿಯ ಭೋಗ ಸಿದ್ಧಿನೂ ಆಗುವಂಥದ್ದು, ಧನ ಸಿದ್ಧಿನೂ ಆಗುವಂಥದ್ದು, ಇಷ್ಟ ಸಿದ್ಧಿನೂ ಆಗುವಂಥ ಲಕ್ಷಣಗಳಿವೆ. ಜೊತೆಗೆ ಕೇತು ಸಹ ನಿಮಗೆ ಈ ಕಾಲದಲ್ಲಿ ಪೂರಕವಾಗಿರೋ ಕಾರಣ ಅನಿರೀಕ್ಷಿತ ಧನ ಮತ್ತು ಆಕಸ್ಮಿಕ ಧನಗಳು ಈ ಒಂದು ಅವಧಿಯಲ್ಲಿ 30 ದಿನಗಳ ಅವಧಿಯಲ್ಲಿ ಅನೇಕ ಬಾರಿ ಸಿಗುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ಹೆಚ್ಚಿನ ಒಂದು ಪ್ರಾಫಿಟ್ಗಳು ಈಗ ಆಗುವಂಥದ್ದೆಲ್ಲ ಇರುತ್ತೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಫೀಲ್ಡವರು, ಟೂರ್ ಟ್ರಾವೆಲ್ಸು ಅಥವಾ ಇನ್ನಿತರ ಬ್ರೋಕರೇಜ್ಗಳು, ಏಜೆಂಟ್ಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಮಧ್ಯವರ್ತಿ ಕೆಲಸ ಕಾರ್ಯಗಳು ಮಾಡೋಂಥವ್ರು, ಅದು ಇನ್ನಿತರ ಯಾವುದೇ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತವರು ಅಥವಾ ಅನೇಕ ರೀತಿಯ ಈ ಆಧುನಿಕ ವಿಚಾರದ ಆದಾಯ ತೆಗೆದುಕೊಂಥ ಉತ್ಪನ್ನಗಳಿಗೆ
ಈಗ ಬಹಳಷ್ಟು ಅವಕಾಶಗಳು ಮಿಥುನ ರಾಶಿಯವರಿಗೆ ಬರಲಿದೆ. ಹಾಗಾಗಿ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾಕಂದರೆ ಇದು ವರ್ಷದಲ್ಲಿ ನಿಮಗೆ ಒಮ್ಮೆ ಹತ್ರ ಸಿಗುತ್ತೆ. ಯಾವುದೇ ರಾಶಿಗಿರಲಿ ಲಾಭ ಸ್ಥಾನದಲ್ಲಿ ಕೊಡುವಂಥ ಶುಕ್ರ, ರವಿ ಮುಂತಾದ ಗ್ರಹಗಳು ನಿಮಗೆ ವರ್ಷದಲ್ಲಿ ಒಮ್ಮೆ ಅಥವಾ ಕೆಲವೊಮ್ಮೆ 2 ವರ್ಷಕ್ಕೊಮ್ಮೆ ಹೀಗೆಲ್ಲ ಸಿಗುವಂಥದ್ದಲ್ಲಿರುತ್ತೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ಘಟನೆಯನ್ನು ಮಿಥುನ ರಾಶಿಯವರು ಶುಕ್ರನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಈ ಶುಕ್ರನ ದೇವತಾ ಸಾಮರ್ಥ್ಯದ ಪ್ರಾರ್ಥನೆಗಳನ್ನು ಮಾಡ್ಬೋದಾಗಿದೆ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಶುಕ್ರನ ಒಂದು ವೈರುಧ್ಯ ಬರುತ್ತೆ. ಇಲ್ಲಿ ಶುಕ್ರನು 3 ಸ್ಥಾನಗಳಲ್ಲಿ ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಅಂದರೆ ನಿಮ್ಮ ರಾಶಿಗ ಶುಕ್ರನಿಂದ 10ನೇ ಮನೆ ಅಥವಾ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಬರ್ತಾನೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ಶುಕ್ರನು ವಿರುದ್ಧವಾದ ಫಲಗಳನ್ನು ಕೊಡ್ತಾನೆ. ಹೆಚ್ಚಿನ ಒಂದು ಉತ್ತಮ ಫಲಗಳು ನಿಮಗೆ ಶುಕ್ರನಿಂದ ನಿರೀಕ್ಷೆ ಮಾಡುವಂತಿಲ್ಲ. ಹಾಗಾಗಿ ನಿಮಗೆ ಅನೇಕ ರೀತಿಯ ಅಡೆತಡೆಗಳು ಬರ್ಬೋದು, ನಷ್ಟ ಕಷ್ಟಗಳು ಆಗ್ಬೋದು, ಚಿಂತೆ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ಹಿನ್ನಡೆ ಆಗ್ಬೋದು, ಅಥವಾ ಸರ್ಕಾರ ಮೂಲದಿಂದ ಕೋರ್ಟು ಮೂಲದಿಂದ ನೋಟಿಸ್ಗಳು ಬರೋದಾಗಲಿ, ದಂಡನೆಗೆ ಒಳಗಾಗುವಂಥದ್ದು, ಪೆನಾಲ್ಟೀಸ್ ನಿಮಗೆ ಒಳಗಾಗುವಂಥದ್ದು. ಇನ್ನು ಮನೆಯಲ್ಲಿ ಸಹ ವಾದ ವಿವಾದಗಳು, ವೃತ್ತಿ ಜಾಗದಲ್ಲೂ ವಾದ ವಿವಾದ, ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಏನಾದರೂ ನಿಮ್ಮ ಮೇಲೆ ಅಪವಾದ ಆರೋಪಗಳು ಬರುವಂಥದ್ದು, ನಿಮ್ಮ ಸಮಾನ ವಯಸ್ಕರು ಅಂದರೆ ನಿಮ್ಮ ಒಂದು ಈಕ್ವಲ್ ಏಜ್ನವರು ಅವರ ಜೊತೆಗೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ವೈಚಿತ್ರ್ಯದ ಘಟನೆಗಳು, ವಿವಾದದ ಘಟನೆಗಳು, ಆರ್ಥಿಕವಾಗಿ ಸ್ವಲ್ಪ ಕುಸಿತ, ಆರ್ಥಿಕವಾಗಿ ಹಣಕಾಸಿನ ಕೊರತೆ, ಸಾಲ ಮಾಡುವಂಥ ಪ್ರಮೇಯ, ಹಣಕಾಸಿನ ಚಿಂತನೆ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಹೊಟ್ಟೆ ಅಥವಾ ಅಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎಲ್ಲ ಬರುವಂಥದ್ದು. ಈ ರೀತಿ ಇಲ್ಲಿ ಶುಕ್ರನು ದಶಮದ ಸ್ಥಾನ ಅಥವಾ 10ರ ಸ್ಥಾನದಿಂದ ಅನೇಕ ರೀತಿಯ ವಿರುದ್ಧ ಪರಿಣಾಮಗಳನ್ನು ಕೊಡಬಲ್ಲನಾಗಿದ್ದಾನೆ. ಹಾಗೆ ಅಂಥ ಒಂದು ವಿರುದ್ಧ ಪರಿಣಾಮಗಳು ನಿಮ್ಮ ಮೇಲೆ, ಕಟಕ ರಾಶಿಯವರ ಮೇಲೆ ಈಗ ಬರ್ತಾ ಇದೆ. ಇದು ಮೇ 31ರಿಂದ ಇಲ್ಲಿ ಜೂನ್ 28ರವರೆಗೆ ಅವಧಿಯ 1 ತಿಂಗಳು ಇಂತಹ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಆರ್ಥಿಕವಾಗಿಯೂ, ಹಣಕಾಸಿನ ವಿಚಾರವಾಗಿಯೂ, ಆರೋಗ್ಯ ವಿಚಾರವಾಗಿಯೂ, ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರವಾಗಿ ಸಹ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ಪತಿ ಪತ್ನಿಯರ ಮಧ್ಯೆ ಸಹ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ವಿರುದ್ಧ ಲಿಂಗದವರ ಜೊತೆಗೆ ಕಲ ಬರ್ಬೋದು. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಕಟಕ ರಾಶಿಯವರು ಇವೆಲ್ಲವನ್ನು ನೀವು ತನುಮಾನ ಧನದ ಒಂದು ಎಚ್ಚರಿಕೆ ಶುಕ್ರನ ಈ ಒಂದು ಗೋಚಾರ ಕಾಲದಲ್ಲಿ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಹೇಳಬೇಕಾಗುತ್ತೆ ಕಟಕದವರು. ಸಿಂಹರಾಶಿ. ಸಿಂಹರಾಶಿಗೆ ಈ ಶುಕ್ರನ ಒಂದು ಚಲನೆ ಬಹಳಷ್ಟು ಲಾಭದಾಯಕವಾಗಿರುತ್ತೆ. ನವಮದ ಭಾಗ್ಯಸ್ಥಾನದಲ್ಲಿ ಬರುವಂತಹ ಶುಕ್ರನು ನಿಮಗೆ ಲಾಭವನ್ನು, ಜಯವನ್ನು, ಕೀರ್ತಿಯನ್ನು ಕೊಡುವಂಥ ಒಂದು ಅವಕಾಶ. ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ಈಡೇರಲಿಕ್ಕೆ ಅಲ್ಲಿ ಶುಕ್ರನ ವಿಶೇಷವಾದ ಕೃಪೆ. ಇದೇ ಕಾಲದಲ್ಲಿ ನಿಮಗೆ ಆ ಗುರುವಿನ ಬೆಂಬಲ ಇರುವಂಥದ್ದು. ಯಾಕಂದರೆ ಶುಭ ಗ್ರಹಗಳಲ್ಲಿ ಪ್ರಬಲವಾದ 2 ಗ್ರಹಗಳೇ ಗುರು ಮತ್ತು ಶುಕ್ರರು. ಹಾಗಾಗಿ ಗುರುವು ಜ್ಞಾನ, ಸುಖವನ್ನು, ಜೊತೆಗೆ ಆಧ್ಯಾತ್ಮಿಕ ಧಾರ್ಮಿಕವಾದ ಉನ್ನತಿಯನ್ನು ಕೊಟ್ಟರೆ, ಶುಕ್ರನು ಸಾಂಸಾರಿಕವಾದ ಸುಖವನ್ನು, ಧನವನ್ನು, ಲಾಭವನ್ನು, ಯಶನ್ನು, ಕೀರ್ತಿಯನ್ನೆಲ್ಲ ಕೊಡ್ತಾನೆ. ಹಾಗಾಗಿ ಏಕಕಾಲದಲ್ಲಿ ಆ ಗುರು ಶುಕ್ರರ ಅನುಗ್ರಹ ಸಿಗುವಂಥದ್ದು ಅದು ಅಪರೂಪದ ಸನ್ನಿವೇಶ. ಅದರಲ್ಲೂ ಅಲ್ಲಿ ವಿಶೇಷವಾಗಿ ಗುರುವಿನ ಬಲದೊಂದಿಗೆ ಭಾಗ್ಯ ಸ್ಥಾನದಲ್ಲಿ ಬರುವಂಥ ಶುಕ್ರ. ಭಾಗ್ಯ ಅಂದರೆ ವಿವಿಧ ರೀತಿಯ ನಿಮಗೆ ಅನುಕೂಲಗಳಿಗೆ ಒದಗಿ ಬರ್ತವೆ. ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟು ಸಮೃದ್ಧಿ ಆಗುವಂಥದ್ದಾಗಲಿ, ಹಣಕಾಸಿನ ಹರಿವು ಬಹಳ ಉತ್ತಮ. ಅಂದರೆ ನಿಮ್ಮ ಸಾಲಗಳು ಅಥವಾ ಇನ್ನಿತರ ಋಣ ಬಾಧೆಗಳು ಇದ್ದರೆ ಅದನ್ನು ತೀರಿಸಿಕೊಂಡು ನಿಮ್ಮ ಒಂದು ಇನ್ನಷ್ಟು ಉಳಿತಾಯಗಳನ್ನು ಮಾಡಲಿಕ್ಕೆ, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ, ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಜೊತೆಗೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಮನೆಯಲ್ಲಿ ಸಹ ಶುಭ ಸಮಾರಂಭ ಫಿಕ್ಸ್ ಆಗ್ಬೋದು. ಉದಾಹರಣೆಗೆ ಯಾರ್ಯಾರು ಸಿಂಹರಾಶಿ ಇರೋದ್ರೆ ಅವರಿಗೆ ಮದುವೆಯ ವಿಚಾರವಾಗಿ ಯಾರಿಗೆ ಕೋರಿಕೆಳಿದ್ರೆ ಆ ಮದುವೆ ಫಿಕ್ಸ್ ಆಗುವಂಥದ್ದಾಗಲಿ, ಅಥವಾ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು. ಈ ರೀತಿ ಇನ್ನು ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಒಂದು ಕೈಗಾರಿಕೆಯಲ್ಲಿ, ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು, ಹೊಸ ಉದ್ಯಮ ಆರಂಭಕ್ಕೆ ಅವಕಾಶಗಳು ಬರುವಂಥದ್ದು. ಇನ್ನು ದಾಂಪತ್ಯದಲ್ಲಿ ಉತ್ತಮವಾದ ಹೊಂದಾಣಿಕೆ, ಪತಿ ಪತ್ನಿಯರ ಮಧ್ಯೆ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು. ಇನ್ನು ಯಾರಾದರೂ ಈ ಪ್ರೇಮ ಪ್ರಕರಣ ವಿಚಾರಗಳಿದ್ರೆ ಅಲ್ಲಿ ಪ್ರೇಮಿಗಳಿಗೆ ಸಹ ಅವರ ಒಂದು ಪ್ರೇಮದಲ್ಲಿ ಸಫಲತೆ ಬರುವಂಥದ್ದಾಗಲಿ, ಜೊತೆಗೆ ವಸ್ತ್ರಾಭರಣ ಕೊಳ್ಳುವಂಥದ್ದು, ಲಕ್ಸುರಿ ಅಂತಹ ವಸ್ತುಗಳನ್ನು ಕೊಳ್ಳುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂತಹ ಘಟನೆಗಳು ಆಗಲವೇ ಸಿಂಹರಾಶಿಯವರಿಗೆ ಅಪರೂಪಕ್ಕೆ ಸಿಗುವಂಥ ಅವಕಾಶ ಇದು. ಈ ಮೇ 31ಕ್ಕೆ ಅಲ್ಲಿ ಶುಕ್ರನ ಪರಿವರ್ತನೆ ಆದರೆ ಸುಮಾರು ಜೂನ್ 28ರವರೆಗೂ ಇರುವಂಥ ಒಂದು ತಿಂಗಳ ಅವಧಿ. ಆ 1 ತಿಂಗಳ ಅವಧಿಯು ಈ ವರ್ಷದ ಒಂದು ಅತ್ಯಂತ ಭಾಗ್ಯಶಾಲಿಯಾದ ಒಂದು ಅವಧಿ ಆಗಿರುತ್ತೆ. ಗುರುವಿನ ವಿಶೇಷವಾದ ಬೆಂಬಲ 14ಕ್ಕೆ ಮೇ 14ರಿಂದ ಬಳಿಕ ನಿಮಗೆ ಗುರುವಿನ ಬಲ ಬಂದಿರುವಂಥದ್ದು ಸಿಂಹರಾಶಿಯವರಿಗೆ. ಜೊತೆಯಾಗಿ ಶುಕ್ರನು ಸಹ ನಿಮಗೆ ವಿಶೇಷವಾದ ಲಾಭ ಸುಖವನ್ನು ಕೊಡುವಂಥದ್ದು. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಸಿಂಹರಾಶಿಯವರು. ಆಸಕ್ತಿ ಉಳ್ಳಂಥವರು ಈ ಶುಕ್ರನಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಅಥವಾ ದೇವತಾ ಶ್ಲೋಕ ಇತ್ಯಾದಿಗಳನ್ನು ಪ್ರಾರ್ಥನೆ ಮಾಡಬಹುದಾಗಿದೆ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಶುಕ್ರನ ಪರಿವರ್ತನೆ ಆಗುವಂಥದ್ದು. ಅಲ್ಲಿ ಮೇಷರಾಶಿಯಲ್ಲಿ ಆ ಮೇಷರಾಶಿಗೆ ಬಂದಂಥ ಶುಕ್ರ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂಥ ಪರಿವರ್ತನೆ. ಅಷ್ಟಮದಲ್ಲಿ ಶುಕ್ರ ಮತ್ತು ಬುಧರು ಉತ್ತಮ ಫಲವನ್ನು ಕೊಡ್ತಾರೆ. ಇತರ ಯಾವುದೇ ಗ್ರಹಗಳು 8ನೇ ಮನೆಯಲ್ಲಿದ್ದಾಗ ಅಥವಾ ನಿಮ್ಮ ಮನೆ ರಾಶಿಯಿಂದ 8ನೇ ಸ್ಥಾನದಲ್ಲಿದ್ದಾಗ ಅಲ್ಲಿ ಅಷ್ಟಮದಲ್ಲಿ ಯಾವುದೇ ಗ್ರಹಗಳು ಉತ್ತಮ ಫಲ ಕೊಡಲಾರರು. ಆದರೆ ಶುಕ್ರನು ಅಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಿದ್ದಾನೆ. ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಹಣಕಾಸಿನ ಲಾಭ ಆಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೆಲ್ಲ ವಿಶೇಷವಾದ ಅನುಕೂಲತೆಗಳಾಗುವಂಥದ್ದು, ಅಥವಾ ಟ್ರಾನ್ಸ್ಫರ್ ಅಪೇಕ್ಷೆ ಪಡುವ ಟ್ರಾನ್ಸ್ಫರ್, ಬಡ್ತಿ ಅಪೇಕ್ಷೆ ಪಡುವ ಬಡ್ತಿನೋ, ಅಥವಾ ಇನ್ನಿತರ ಯಾವುದೇನೋ ಉದ್ಯೋಗ ಬದಲಾವಣೆಯಾಗಿ ಒಂದು ಪ್ರಯತ್ನಗಳಿದ್ರೆ ಅದಕ್ಕೆ ಈಗ ಒಂದು ಸಫಲತೆಗಳು ಬರುವಂಥದ್ದಾಗಲಿ, ಅಥವಾ ಹೆಚ್ಚಿನ ಒಂದು ಪೇಮೆಂಟ್ನ ಉದ್ಯೋಗ ನಿಮಗೆ ಸಿಕ್ಸ್ ಆಗುವಂಥದ್ದಾಗಲಿ ಎಲ್ಲ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು. ಆರೋಗ್ಯ ಸುಧಾರಣೆ, ಮನಸ್ಸಿನಲ್ಲಿ ಸಹ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಸಹ ಉತ್ತಮವಾದ ಬಾಂಧವ್ಯ, ಪ್ರತಿ ಪತ್ನಿಯರ ಮಧ್ಯೆ ಇರ್ಬೋದು, ತಂದೆ ಮಕ್ಕಳ ಮಧ್ಯೆ ಇರ್ಬೋದು, ಬಂಧುಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಇರುವಂಥದ್ದು. ಅದೇ ರೀತಿ ನೀವು ದೀರ್ಘಕಾಲದ ಯಾವುದೋ ಕನಸನ್ನು ಕಾಣ್ತಾಯಿದ್ರೆ ಅದನ್ನು ಈಗ ನನಸಾಗುವಂಥದ್ದು. ಯಾವುದೇ ಒಂದು ವಸ್ತುವನ್ನು ಕೊಡಬೇಕು, ವಾಹನ ಕೊಡಬೇಕು, ಯಂತ್ರ ಕೊಡಬೇಕು, ಅಥವಾ ಯಾವುದೇ ಒಂದು ಪ್ರವಾಸಿ ಕ್ಷೇತ್ರಗಳಿಗೆ, ಯಾತ್ರಾ ಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋದ್ರ ಒಂದು ನಿಮ್ಮ ಕೋರಿಕೆಗಳು ಈಗ ಶುಕ್ರನ ಕೃಪೆಯಿಂದ ಈಡೇರುವಂಥ ಅವಕಾಶಗಳಿವೆ. ಹಾಗಾಗಿ ಅನೇಕ ರೀತಿಯ ತನು ಮನ ಧನಕ್ಕೆ ಸಂಬಂಧಿಸಿ ಶುಕ್ರನು ಕನ್ಯಾ ರಾಶಿಯವರಿಗೆ ಸಹ ಈ ಮೇ 31ರಿಂದ ಜೂನ್ 28ರವರೆಗಿನ ಅವಧಿಯ ಈ ಒಂದು ತಿಂಗಳ ಅವಧಿ ಬಹಳಷ್ಟು ಉತ್ತಮ ಫಲವನ್ನು ಶುಕ್ರನ ಅನುಗ್ರಹದಿಂದ ಪಡೆಯಲು. ಹಣಕಾಸಿಗೆ ಯಾವುದೇ ಕೊರತೆಗಳಿರುವುದಿಲ್ಲ. ನಿಮಗೆ ಬರಬೇಕಾದ ಹಣಗಳೆಲ್ಲ ಶೀಘ್ರವಾಗಿ ಬರುವಂಥದ್ದಾಗಲಿ, ಅಥವಾ ನೀವು ಹಿಂದೆ ಕೊಟ್ಟಂಥ ಸಾಲದ ಹಣಗೆ ನಿಮಗೆ ಮರಳಿ ವಾಪಸ್ ಬರೋದಾಗಲಿ, ನೀವೇ ಮಾಡಿದ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ರೀತಿ ಶುಕ್ರನ ಒಮ್ಮೆ ಅನುಗ್ರಹ ಆದಾಗ ನಮಗೆ ಹಣಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗೋದಾಗಲಿ, ಜೊತೆಗೆ ಹಣದ ಒಂದು ಸಮೃದ್ಧಿ, ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗ ವ್ಯಾಪಾರ ಇದೆ, ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಯಾವುದೇ ಇರ್ಬೋದು, ಆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಹಣದ ಒಂದು ಹರಿವು ಬಹಳಷ್ಟು ಉತ್ತಮವಾಗಿ ವೇಗವಾಗಿ ಇರುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ಕನ್ಯಾ ರಾಶಿಯವರು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿಯುಳ್ಳವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ನೀವು ಮಾಡ್ಬೋದಾಗಿದೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ಬಾರಿ ಶುಕ್ರನ ಚಲನೆ ಅಷ್ಟು ಪೂರಕವಾಗಿ ಇರುವುದಿಲ್ಲ. ಯಾಕಂದರೆ ಅಲ್ಲಿ ಆ ಒಂದು ಆತನ ಗೋಚಾರದ ಸ್ಥಾನಗಳು ಹೇಳ್ಪಟ್ಟಿವೆ. ಉದಾಹರಣೆಗೆ ಆಗಲೇ ಹೇಳಿದ್ದೇನೆ, ಅಲ್ಲಿ ಕಟಕದವರಿಗೆ 10ನೇ ಮನೆಯಲ್ಲಿ ಉತ್ತಮ ಫಲ ಕೊಡೋದಿಲ್ಲ. ಈಗ ನಿಮ್ಮದು 7ನೇ ಸ್ಥಾನ ಅಥವಾ ಸಪ್ತಮದ ಚಲನೆ, ಸಪ್ತಮದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಅದೇ ರೀತಿ ಮುಂದೆ ಬರತಕ್ಕಂಥ ಷಷ್ಠದಲ್ಲೂ 6ನೇದಲ್ಲೂ ಸಹ ವಿರುದ್ಧ ಫಲವನ್ನು ಕೊಡ್ತಾನೆ. ಹಾಗಾಗಿ 10, 6 ಮತ್ತು 7ರ ಸ್ಥಾನವು ಶುಕ್ರನ ವಿರುದ್ಧ ಫಲ ಕೊಡುವಂಥ ಮನೆಗಳಾಗಿವೆ. ಹಾಗಾಗಿ ನಿಮ್ಮ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿದ್ದರೂ ಈ ಬಾರಿ ಆತನ ಅನುಗ್ರಹ ನಿಮಗೆ ಇರುವುದಿಲ್ಲ. ಅಂದರೆ ಮುಂದೆ ಬರುತ್ತೆ. ಈಗ ಈ ಒಂದು ತಿಂಗಳ ಮಟ್ಟಿಗೆ ನೀವು ಶುಕ್ರನ ಒಂದು ಬೆಂಬಲದಿಂದ ವಂಚಿತರಾಗಿರ್ತೀರ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ವಿಶೇಷವಾಗಿ ಸಪ್ತಮದಲ್ಲಿ ಶುಕ್ರನ ಪರಿವರ್ತನೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರೋದಾಗಲಿ, ದಾಂಪತ್ಯ ಕಲಹಗಳು ಬರುವಂಥದ್ದು, ಪತಿ ಪತ್ನಿಯಲ್ಲಿ ಭಿನ್ನ ಬರುವಂಥದ್ದು, ಆರ್ಥಿಕವಾದ ಕಲಹ ಅಂದರೆ ನಿಮ್ಮ ಒಂದು ಕೌಟುಂಬದಲ್ಲೋ ಮಿತ್ರರಲ್ಲೋ ಬಂಧುಗಳಲ್ಲೋ ನೀವು ಹಣವನ್ನು ಕೊಟ್ಟಿರ್ತೀರ, ಅಥವಾ ಹಣದ ಯಾವುದೇ ರೀತಿಯ ವ್ಯವಹಾರ ಮಾಡಿರ್ತೀರ. ಆ ವ್ಯವಹಾರದಲ್ಲಿ ಈಗ ಏನಾದರೂ ಒಂದು ಹೆಚ್ಚಿನ ಒಂದು ವಾಗ್ವಾದಗಳು ಬರುವಂಥದ್ದು, ಅಪವಾದಗಳು ಬರುವಂಥದ್ದಾಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ನೀವು ಹಣಕ್ಕಾಗಿ ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆಗಳಾಗುವಂಥದ್ದು, ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲದ ವಿಚಾರವಾಗಿ ಕಲಹಗಳು ಏರ್ಪಡುವಂಥದ್ದು, ವಿರುದ್ಧ ಲಿಂಗದವರಿಂದ ನಿಮಗೆ ಆರೋಪಗಳು ಅಪಾದನೆಗಳು ಬರುವಂಥದ್ದು, ದಾಂಪತ್ಯದಲ್ಲಿ ಪರಸ್ಪರರಲ್ಲಿ ಆರೋಪಗಳು ಅಥವಾ ಅನುಮಾನದ ಒಂದು ಭೂತಗಳು ಕಾಡುವಂಥದ್ದು. ಈ ರೀತಿ ಎಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ದಾಂಪತ್ಯ ಜೀವನದಲ್ಲೂ ಆರ್ಥಿಕತೆ ಮೇಲೂ ಜೊತೆಗೆ ಆದಾಯದ ಮೇಲೂ ಸಹ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ತುಲಾರಾಶಿಯವರು ಈ ಒಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ನಿಮಗೆ ಈಗ ಪರಿಸ್ಥಿತಿಯಲ್ಲಿ ಗುರು ಶನಿ ಎಲ್ಲ ಪೂರಕವಾಗಿದ್ದಾರೆ, ಅದರಿಂದ ತೊಂದರೆ ಇಲ್ಲ. ರಾಹು ಪೂರಕವಾಗಿದ್ದಾರೆ. ಹಾಗಾಗಿ ಹೆಚ್ಚು ಏನು ಅಡ್ಡ ಪರಿಣಾಮಗಳು ನಿಮಗೆ ಬರೋದಿಲ್ಲ. ಆದರೆ ಹಣದ ವಿಚಾರವಾಗಿ ಮತ್ತು ವಿರುದ್ಧ ಲಿಂಗದವರದ ವಿಚಾರ ಸ್ವಲ್ಪ ಯಾವುದೇ ರೀತಿಯ ಅಪವಾದಕ್ಕೆ ಆರೋಪಕ್ಕೆ ಒಳಗಾಗದಂತೆ ನೀವು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ತುಲಾರಾಶಿಯವರು ಗಮನಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ತುಲಾರಾಶಿಯವರು. ಇನ್ನು ವೃಶ್ಚಿಕಕ್ಕೆ ಈ ಒಂದು ಚಲನೆ ಆಗಲೇ ಹೇಳಿದಂತೆ 6ರ ಚಲನೆ, 6, 7 ಮತ್ತು 10ರಲ್ಲಿ ಶುಕ್ರನ ವಿರುದ್ಧ ಫಲವನ್ನು ಕೊಡ್ತಾನೆ. ನಿಮ್ಮ ರಾಶಿಯಿಂದ ಅಲ್ಲಿ ಷಷ್ಠದಲ್ಲಿ ಆಗುವಂಥ ಈ ಶುಕ್ರನ ಪರಿವರ್ತನೆ ನಿಮಗೆ ಅನೇಕ ರೀತಿಯ ಏರುಪೇರನ್ನು, ಶತ್ರು ಪೀಡೆಯನ್ನು, ಗುಪ್ತ ಶತ್ರುಗಳ ಕಾಟವನ್ನು, ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಹಿನ್ನಡೆ ಆಗುವಂಥದ್ದು, ಅಥವಾ ಅನಿರೀಕ್ಷಿತವಾಗಿ ಅದು ಕೆಲಸ ಕಾರ್ಯಗಳು ಕೊನೆಗೆ ರದ್ದಾಗುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬರದಿರುವಂಥದ್ದು, ಅದೃಷ್ಟವು ಕೊನೆ ಕ್ಷಣದಲ್ಲಿ ಕೈ ಕೊಡುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯತ್ನದಲ್ಲಿ ಇನ್ನಿತರರ ಹಸ್ತಕ್ಷೇಪ ಅಂದರೆ ಯಾವುದೇ 3ನೇ ವ್ಯಕ್ತಿಗಳ ಹಸ್ತಕ್ಷೇಪ ಮಾಡಿ ನಿಮಗೆ ಸಿಗತಕ್ಕಂಥ ಒಂದು ಬೆನಿಫಿಟನ್ನು ಅವರು ಪಡೆಯುವಂಥದ್ದು. ಈ ರೀತಿ ಫಲ ಅಪಹರಣ ಅಂತ ಹೇಳಿದ್ರೆ ಆ ನಿಮ್ಮ ಫಲನ ಅವರು ಅಪಹರಣ ಮಾಡುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತವೆ. ಜೊತೆಗೆ ಅನೇಕ ರೀತಿಯ ಖರ್ಚುಗಳು ಏಕಕಾಲದಲ್ಲಿ ಬರುತ್ತೆ. ನೀವು ಖರ್ಚನ್ನು ನಿಯಂತ್ರಣ ಮಾಡಬೇಕು ಅಂದ್ಕೊಂಡಿರ್ತೀರ, ಆದರೆ ನಿಮ್ಮ ಊಹೆಗಿಂತ ಡಬಲ್ ಅದು ದುಪ್ಪಟ್ಟು ಖರ್ಚುಗಳು ಆಗುವಂಥದ್ದು, ಅಕಾಲದಲ್ಲಿ ದ್ರವ್ಯ ನಷ್ಟಗಳು ಆಗುವಂಥದ್ದು ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಒಂದು ಪರಿವರ್ತನೆ ವೃಶ್ಚಿಕ ರಾಶಿಯವರಿಗೆ ಅನೇಕ ವಿರುದ್ಧ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದಾಗಿದೆ ಒಂದು ತಿಂಗಳ ಕಾಲ. ಹಾಗಾಗಿ ಸ್ವಲ್ಪ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ತುಂಬ ಎಚ್ಚರಿಕೆ ಹೆಜ್ಜಬೇಕು. ಕಲಹ ವಾಗ್ವಾದಗಳು ಜಾಸ್ತಿ ಬರ್ತವೆ, ಅದರ ಬಗ್ಗೆಯೂ ಎಚ್ಚರವಾಗಿ ಇರಬೇಕಾಗತ್ತೆ. ಏನು ಈ ವೃಶ್ಚಿಕ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ದಾನ ಧರ್ಮಗಳನ್ನು ಮಾಡಬೇಕಾಗತ್ತೆ.
ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಶುಕ್ರನ ಪರಿವರ್ತನೆ ಭಾಳ ಉತ್ತಮವಾಗಿರುತ್ತೆ. ಪಂಚಮದಲ್ಲಿ ಆಗುವಂಥದ್ದು. ಪಂಚಮದ ಶುಕ್ರನ ಪರಿವರ್ತನೆ ನಿಮಗೆ ನಾನಾ ಮೂಲಗಳಿಂದ ಹಣವನ್ನು ಕೊಡಲಿದೆ. ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯಮದಲ್ಲಿ ಯಶಸ್ಸು ಇದೆ. ಈಗಾಗಲೇ ಗುರುಬಲದ ವಿಶೇಷವಾದ ಅನುಗ್ರಹ, ರಾಹುವಿನ ಬೆಂಬಲದ ಅನುಗ್ರಹ ಇರುವ ಕಾರಣ ವಿದೇಶ ಮೂಲ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಒಂದು ಆಮದು ರಫ್ತು ಮುಂತಾದ ವ್ಯವಹಾರಗಳಿರ್ಬೋದು ಅಥವಾ ಸ್ವದೇಶದಲ್ಲೇ ಮಾಡುವಂಥ ನಿಮ್ಮ ಸ್ವಂತ ಉದ್ಯಮಗಳು ಅವೆಲ್ಲ ಈಗ ಪ್ರಗತಿ ಆಗುತ್ತೆ. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಸ್ವಂತ ಉದ್ಯಮ ಮಾಡುವ ಸ್ವಂತ ಉದ್ಯಮ ಇನ್ನಷ್ಟು ಬೆಳೆಯುವಂಥದ್ದು ಅಥವಾ ಅದರ ಒಂದು ಹೊಸ ಬ್ರ್ಯಾಂಚನ್ನು ತೆರೆಯುವಂಥದ್ದು. ಜೊತೆಗೆ ಆರ್ಥಿಕವಾದ ನಿಮಗೆ ಬೆಳವಣಿಗೆಗಳು ಇನ್ನಷ್ಟು ಸದೃಢ ಆಗುವಂಥದ್ದು. ಕೃಷಿ, ಕೈಗಾರಿಕೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಕೆಲವರಿಗೆ ಭಾರಿ ಯಶಸ್ಸು, ಭಾರಿ ಉತ್ತಮವಾದ ಬೆಂಬಲ, ಲಾಭ ಎಲ್ಲ ಸಿಗುವಂಥದ್ದು. ಗುರು ಹಿರಿಯರ ಆಶೀರ್ವಾದಗಳಿಂದ ನಿಮಗೆ ಮನಸ್ಸಿಗೆ ಖುಷಿ ಆಗುವಂಥದ್ದು. ಯಾತ್ರಾ ಸ್ಥಳಗಳ ಸಂದರ್ಶನ, ಉತ್ತಮವಾದ ಭೋಜನ ಸೇವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು. ಜನರಿಂದ ನಿಮಗೆ ಪ್ರಶಂಸೆ, ಕೀರ್ತಿ ಎಲ್ಲ ಸಿಗಲಿದೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಅದ್ಭುತವಾಗಿ ಶುಕ್ರನ ಬೆಂಬಲ ಸಿಗುವಂಥ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಮಕ್ಕಳಿದ್ದರೆ ಆ ಮಕ್ಕಳಿಗೆ ಸಹ ಈ ಕಾಲದಲ್ಲಿ ಯಶಸ್ಸು ಬರಲಿದೆ. ಮಕ್ಕಳ ಒಂದು ಏನಾದರೂ ವಿದ್ಯೆಯಲ್ಲೋ, ಉದ್ಯೋಗದಲ್ಲೋ ಅಥವಾ ಯಾವುದೇ ರೀತಿಯ ಒಂದು ಉದ್ಯಮದಲ್ಲೋ ಅವರಿಗೆ ತುಂಬ ಒಂದು ಯಶಸ್ಸು ಬರುತ್ತೆ. ಧನುರಾಶಿಯವರ ಒಂದು ಮಕ್ಕಳ ಏಳಿಗೆಗೂ ಸಹ ಬಹಳಷ್ಟು ಪೂರಕವಾಗಿರುವಂಥ ವಾತಾವರಣ ಶುಕ್ರನಿಂದ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿ ಉತ್ತಮ ಫಲ ಶುಕ್ರನು ಕೊಡಲಿದ್ದಾನೆ. ದೀರ್ಘಕಾಲದ ಬಳಿಕ ನಿಮಗೆ ಶುಕ್ರನ ವಿಶೇಷವಾದ ಅನುಗ್ರಹ ಈಗ ಚತುರ್ಥದಲ್ಲಿ ಆಗುವಂಥದ್ದು. ಅನೇಕ ರೀತಿಯ ಲಾಭ ನಿಮಗೆ ಆಗುವಂಥದ್ದು. ವಿಶೇಷವಾಗಿ ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಅಥವಾ ಉದ್ಯಮದಲ್ಲಿ ಹೆಚ್ಚಿನ ಒಂದು ಹೂಡಿಕೆ ಮಾಡುವಂಥ ಅವಕಾಶ. ದೀರ್ಘಕಾಲದ ನಿಮಗೆ ಸಿಗಬೇಕಾದ ಹಣದ ಮೊತ್ತಗಳು ಸಿಗುವಂಥದ್ದು. ವಿರುದ್ಧ ಲಿಂಗದಿಂದ ಪರಸ್ಪರ ಲಾಭ ಆಗುತ್ತೆ. ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಲಾಭಗಳು ಆಗುವಂಥದ್ದು. ಇನ್ನು ಯಾವುದೇ ರೀತಿಯ ಮದುವೆ, ಮುಂಜಿ ಇತ್ಯಾದಿ ಪ್ರಯತ್ನಗಳು ಸಹ ಯಶಸ್ಸು ಸಿಗಲಿದೆ. ಜೊತೆಗೆ ದಾಂಪತ್ಯದಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಶುಭ ಕಾರ್ಯಗಳ ಸಿದ್ಧತೆ ಮಾಡುವಂಥದ್ದು ಮುಂತಾದ ಅನೇಕ ರೀತಿಯ ಸಂಭ್ರಮದ ವಾತಾವರಣಗಳು ಶುಕ್ರನ ಅನುಗ್ರಹದಿಂದ ಆಗಲಿದೆ. ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಅದನ್ನು ಮಹತ್ವವಾದ ಬೆಳವಣಿಗೆಗಳು ಆಗುವಂಥದ್ದು ಎಲ್ಲ ಇದೆ. ಹಾಗಾಗಿ ಮಕರ ರಾಶಿಯವರಿಗೆ ಶುಕ್ರನ ವಿಶೇಷವಾದ ಬೆಂಬಲ ನಿಮಗೆ ಲಾಭ, ಸುಖ, ಜಯವನ್ನು, ಯಶಸ್ಸನ್ನು ಕೊಳ್ಳಿದೆ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ಒಂದು ಪರಿವರ್ತನೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಅಲ್ಲಿ ವಿಶೇಷವಾಗಿ ನಿಮಗೆ ವಿಶೇಷವಾದ ಲಾಭಗಳು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಶುಕ್ರನು ನಿಮಗೆ ಈ ಕುಂಭರಾಶಿಯವರಿಗೆ ಈ ಬಾರಿ ಸಿಗಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಬೆಳವಣಿಗೆ ಆಗುವಂಥದ್ದು. ಸ್ವಂತವಾದ ಉದ್ಯಮ ಮಾಡೋರಿಗೆ ಅವಕಾಶಗಳು ಸಿಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಿಕೆ, ಶುಭ ಸಮಾರಂಭಗಳಲ್ಲಿ ವಿಶೇಷವಾದ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು. ಉತ್ತಮವಾದ ಆಹಾರ, ಭೋಜನ ಸೇವಂಥ ಅವಕಾಶ, ಯಾತ್ರೆ ಅಥವಾ ಪ್ರವಾಸ ಇತ್ಯಾದಿ ಹೋಗುವಂಥ ಅವಕಾಶ. ವಿದೇಶ ಮೂಲದ ಯಾತ್ರೆ ಅಥವಾ ವಿದೇಶ ಮೂಲದ ಸಂಚಾರ ಎಲ್ಲ ಮಾಡುವಂಥದ್ದು. ಜೊತೆಗೆ ನೀವು ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆ ತರುವಂಥ ಅವಕಾಶ. ಮಿತ್ರರಿಂದ, ಬಂಧುಗಳಿಂದ ಸಹಕಾರ. ಜೊತೆಗೆ ಯಾವುದಾದ್ರೂ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಇನ್ನಿತರ ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಇರುವಂಥ ಯುವಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಅಥವಾ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು, ಅಂತಹ ಸ್ಪರ್ಧೆಗಳಲ್ಲಿ ನಿಮಗೆ ವಿಜಯ ಆಗುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂತಹ ಘಟನೆಗಳು ಆಗಲಿವೆ. ಇನ್ನು ಇದೇ ರೀತಿ ಸ್ತ್ರೀಯರು, ಮಹಿಳೆಯರು ಅಥವಾ ಗೃಹಿಣಿಯರು ಸಹ ಮನೆಯಲ್ಲಿರುವಂಥವರಿಗೆ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು, ಶುಭ ಸಮಾರಂಭಗಳಲ್ಲಿ ಉತ್ತಮವಾದ ಕಾಲವನ್ನು ಕಳೆಯುವಂಥದ್ದು ಮುಂತಾದ ಶುಭ ಘಟನೆಗಳು ಕುಂಭರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಈ ಬಾರಿ ಆಗಲಿದ್ದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ಶುಕ್ರನ ಪರಿವರ್ತನೆ ಲಾಭದಾಯಕವಾಗಲಿದೆ. ಧನಸ್ಥಾನ ಅಂದರೆ ನಿಮಗೆ ಹಣದ ವಿಚಾರವಾಗಿ ಬಹಳ ಶುಕ್ರನ ಪ್ರಯೋಜನಗಳಾಗ್ತವೆ. ಆಕಸ್ಮಿಕ ಧನಲಾಭ ಆಗ್ಬೋದು. ನಾನಾ ಮೂಲಗಳಿಂದ ಲಾಭ ಆಗುವಂಥದ್ದು ಅಥವಾ ನೀವು ನಡೆಸುವಂಥ ಉದ್ಯಮ, ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮೊದಲಿಗಿಂತ ಹೆಚ್ಚಿನ ಒಂದು ಲಾಭದಾಯಕವಾಗಿ ಬರೋದು. ಇನ್ನು ಕೆಲವರಿಗೆ ಉದ್ಯೋಗ ಅಥವಾ ಜಾಬನ್ನು ಹುಡುಕೋರಿಗೆ ಜಾಬ್ ಸಿಗೋದಾಗಲಿ ಅಥವಾ ವ್ಯಾಪಾರವನ್ನು ಆರಂಭ ಮಾಡಬೇಕನ್ನೋರಿಗೆ ವ್ಯಾಪಾರವನ್ನು ಆರಂಭ ಮಾಡುವಂಥ ಅವಕಾಶ ಆಗಲಿ, ಅಂತಹ ಒಂದು ಉತ್ತಮ ವ್ಯಕ್ತಿಗಳ ಪರಿಚಯ ಅಥವಾ ಅಂತಹ ಪಾರ್ಟ್ನರ್ಗಳು ಸಿಗುವಂಥ ಅವಕಾಶ ಬರ್ತವೆ. ಆಕಸ್ಮಿಕವಾಗಿ ಧನಲಾಭ ಆಗುವಂಥದ್ದು. ಉದ್ಯೋಗದಲ್ಲಿ ಸಹ ಕೆಲವರಿಗೆ ಅನೇಕ ರೀತಿಯ ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು. ಈ ರೀತಿ ವಿತ್ತ ಸ್ವರೂಪವಾಗಿ ಅನೇಕ ರೀತಿಯ ಆರ್ಥಿಕ ಲಾಭಗಳು ಬರಲಿವೆ. ಇನ್ನು ಇದೇ ರೀತಿ ಮಹಿಳೆಯರು, ಗೃಹಿಣಿ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಅಥವಾ ಅವರ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಮುಂತಾದೆಲ್ಲ ಶುಕ್ರನು ಈಗ ಬಾರಿ ಕೊಳ್ಳಿದ್ದಾನೆ. ಜೊತೆಗೆ ಆಕಸ್ಮಿಕವಾದ ಧನಲಾಭ ಯೋಜನೆಗಳು ಈ ಬಾರದಲ್ಲಿ ನಿಮಗೆ ಹಲವಾರು ಬಾರಿ ಸಿಗಲಿವೆ. ವಿದೇಶ ಮೂಲ ವ್ಯವಹಾರ, ವಿದೇಶಕ್ಕೆ ಹೋಗುವಂಥದ್ದು, ವಿದೇಶ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಂತಾದ ವಿದೇಶಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳಲ್ಲಿ ಅನೇಕ ರೀತಿಯ ನಿಮಗೆ ಯಶಸ್ವಿಯಾದ ಹೆಜ್ಜೆಗಳು ಈ ತಿಂಗಳಲ್ಲಿ ಅನುಭವಕ್ಕೆ ಬರಲಿದೆ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯಾಕಂದರೆ ಸಾಡೆ ಸಾತಿಯ ಬಾಧೆ ಇದ್ದರೂ ಮಧ್ಯದಲ್ಲಿ ಇಂತಹ ಶುಕ್ರ, ಬುಧ ಅಥವಾ ಚಂದ್ರ, ಮಂಗಳ ಮುಂತಾದ ಗ್ರಹಗಳು ಆಗಾಗ ಉತ್ತಮ ಫಲನ ಕೊಡ್ತಾರೆ.
ಅದನ್ನು ನೀವು ಗಮನಿಸಿಕೊಂಡು ಆ ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಸಾಡೆ ಸಾತಿಯೆಂದು ನಾವು ಕೈಕಟ್ಟಿ ಕೂರುವಂಥದ್ದೇನಲ್ಲ, ನಮ್ಮ ಒಂದು ನಿತ್ಯದ ಕಾಯಕ, ನಿತ್ಯದ ಪ್ರಯತ್ನ ಚಟುವಟಿಕೆಗಳಲ್ಲಿ ಖಂಡಿತ ನಾವು ಸಕ್ರಿಯರಾಗಿರಬೇಕು. ಜೊತೆಗೆ ಮಧ್ಯೆ ಮಧ್ಯೆ ಇಂಥ ಒಂದು ಶುಭ ಗ್ರಹಗಳ ಉತ್ತಮ ಫಲ ಬಂದಂಥ ಕಾಲವನ್ನು ಗಮನಿಸಿಕೊಂಡು ಆ ಕಾಲಕ್ಕೆ ಅನುಗುಣವಾಗಿ ನಾವು ಇನ್ನಷ್ಟು ಸ್ವಲ್ಪ ಕಾರ್ಯಪ್ರಿಯರಾಗಿ ಖಂಡಿತ ಮೀನರಾಶಿಯವರಿಗೆ ಉತ್ತಮ ಫಲ ಶುಕ್ರನು ಈ ಬಾರಿ ಕೊಡಲಿದ್ದಾನೆ. ಆಸಕ್ತಿ ಇದ್ದವರು ಈಗ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ಶ್ರುತಿ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಮಾಡ್ಬೋದು. ಇವೆಲ್ಲವೂ ಶುಕ್ರನ ಮೇಷ ಗೋಚಾರ ಅಂದರೆ ಇದೇ ಮೇ 31ರಿಂದ ಇಲ್ಲಿ ಜೂನ್ 28ರವರೆಗೆ ಸುಮಾರು 1 ತಿಂಗಳ ಅವಧಿಯ ಮೇಷರಾಶಿಯ ಶುಕ್ರನ ಗೋಚಾರದ ಫಲವನ್ನು ಹೇಳಿದಾಗಿದೆ. ಇಲ್ಲಿ ಬರತಕ್ಕಂಥ ಹಲವಾರು ರಾಶಿಗಳಿಗೆ ಉತ್ತಮ ಫಲ ಬಂದಿವೆ, ಹಲವಾರು ರಾಶಿಗೆ ಸ್ವಲ್ಪ ಮಿಶ್ರ ಫಲ, ಕೆಲವೊಂದು 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಉದಾಹರಣೆಗೆ ಇಲ್ಲಿ ಕಟಕ ಮತ್ತು ತುಲಾ ವೃಶ್ಚಿಕ ಎಂಬ ರಾಶಿಗಳಿಗೆ 3 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿವೆ. ಹಾಗಾಗಿ ಅಂಥ ಮಿಶ್ರ ಅಥವಾ ಸಂಕಷ್ಟ ಫಲ ಬಂದಂತಹ ಕೆಲವು ರಾಶಿಗಳು ಈ ಶುಕ್ರನ ದೋಷ ನಿವಾರಣಾರ್ಥವಾಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರಾರ್ಥನೆಗಳನ್ನು ಮಾಡ್ಬೋದು, ಅಥವಾ ಎಲ್ಲ ರಾಶಿಗಳು ಯಾರ್ಯಾರಿಗೂ ಉತ್ತಮ ಇದೆ ಅಂಥವ್ರು ಸಹ ಮಾಡ್ಬೋದು, ಅದನ್ನು ನೀವು ಮಾಡ್ಬೋದಾಗಿದೆ. ಶುಕ್ರನಿಗೆ ಸಂಬಂಧಪಟ್ಟು ತಾಯಿ ಮಹಾಲಕ್ಷ್ಮೀ ದೇವಿಯು ಅಧಿದೇವತೆ ಆಗಿದ್ದಾಳೆ. ಹಾಗೆ ಶುಕ್ರ ಗ್ರಹದ ಪೂರ್ಣ ನಿಯಂತ್ರಣ ತಾಯಿ ಮಹಾಲಕ್ಷ್ಮಿ ಅಧೀನದಲ್ಲಿರುವ ಕಾರಣ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡುತ್ತದೋ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮೀ ಹೃದಯ ಸ್ತೋತ್ರ, ನಾರಾಯಣ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮುಂತಾದ ಹಲವಾರು ಆಯ್ಕೆಗಳು ಇರ್ತವೆ. ಅದರಲ್ಲಿ ನಿಮಗೆ ಅನುಕೂಲವಾಗಿದ್ದಂಥ ಯಾವುದೇ ರೀತಿಯ ಲಕ್ಷ್ಮಿಯ ಸ್ತುತಿ ಸ್ತೋತ್ರಗಳನ್ನು ಹೇಳುವಂಥದ್ದು, ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರ ಬರುತ್ತೆ, ಈ ರೀತಿ ವರಲಕ್ಷ್ಮಿ ಸ್ತೋತ್ರ ಅಂತ ಬರುತ್ತೆ, ಈ ರೀತಿ ಹಲವಾರು ಆಯ್ಕೆಗಳಿರ್ತವೆ. ಅದರಲ್ಲಿ ನಿಮಗೆ ಸಂಬಂಧಪಟ್ಟ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳುವಂಥದ್ದು. ಅದರಲ್ಲಿ ಪ್ರಸಿದ್ಧವಾಗಿರುವ ನಿಮಗೆ ಶ್ಲೋಕ ಒಂದು ಗೊತ್ತಿರುತ್ತೆ, ಮಹಾಲಕ್ಷ್ಮಿ ಅಷ್ಟಕದ ಮೊದಲನೇ ಶ್ಲೋಕ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬಂತಹ ಶ್ಲೋಕವನ್ನು ಹೇಳುವಂಥದ್ದು. ಅದೇ ರೀತಿ ಮಹಾಲಕ್ಷ್ಮಿ ಅಲ್ಲದೆ ಯಾವುದೇ ರೀತಿಯ ದೇವಿಗೆ ಸಂಬಂಧಪಟ್ಟ ಅಮ್ಮನವರ ಶ್ಲೋಕ ಅಂದರೆ ಯಾವುದೇ ರೀತಿ ದುರ್ಗಾ ದೇವಿನೋ ಅಥವಾ ಇನ್ನಿತರ ಯಾವುದೇ ರೀತಿಯ ಕನಕಧಾರಾ ಸ್ತೋತ್ರನೋ ಅಥವಾ ಇನ್ನಿತರ ಯಾವುದೇ ರೀತಿ ದೇವಿಗೆ ಅಮ್ಮನವರಿಗೆ ಸಂಬಂಧ ಲಲಿತಾ ಸಹಸ್ರನಾಮನೋ ಲಲಿತಾ ಸ್ತೋತ್ರನೋ ಮುಂತಾದವನ್ನು ಸಹ ಹೇಳ್ಬೋದು. ಯಾಕಂದರೆ ಆ ಒಂದು ಆದಿಮಾಯೆ ಅಥವಾ ಆದಿಶಕ್ತಿ ಅನ್ನೋಳು ತ್ರಿಶಕ್ತಿಯಾತ್ಮಕವಾಗಿ ಇದ್ದಾಳೆ. ಭಿನ್ನತೆಗಳು ಕಂಡರೂ ಅಲ್ಲಿ ಏಕತ್ರವಾಗಿ ಆದಿಮಾಯಾಗಿದ್ದಾಳೆ. ಅದೇ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಎಂದು ನಾವು ಪೂಜೆ ಮಾಡುವಂಥದ್ದು. ಹಾಗಾಗಿ ಅಂಥ ಒಂದು ಅಮ್ಮನವರದ್ದು ಸಹ ಪೂಜೆ ಮಾಡ್ಬೋದು. ಮತ್ತು ಮಹಾಲಕ್ಷ್ಮಿ ದೇವಾಲಯಗಳು ಹೋಗ್ಬೋದು, ಅಥವಾ ಯಾವುದೇ ರೀತಿ ದೇವಿ ದೇವಾಲಯಗಳಿಗೆ ಶುಕ್ರವಾರದಂದು ಹೋಗುವಂಥದ್ದು, ದೇವಿ ಸ್ತೋತ್ರಗಳನ್ನು ಮಾಡುವಂಥದ್ದು, ದೇವಿಗೆ ಸಹ ಏನಾದರೂ ನಿಮ್ಮ ಏನಾದರೂ ರೀತಿಯ ಸೇವೆಗಳನ್ನು ಸಲ್ಲಿಸುವ ಸಹ ಉಪಯುಕ್ತವಾಗಿದೆ. ಹಾಗಾಗಿ ಈ ಮಹಾಲಕ್ಷ್ಮಿ ಅಥವಾ ಯಾವುದೇ ಅಮ್ಮನವರ ಭಕ್ತಿಯನ್ನು ಸ್ತುತಿ ಶ್ಲೋಕವನ್ನು ಪ್ರಾರ್ಥನೆ ಮಾಡೋದು, ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ಈ ಒಂದು ಶುಕ್ರನ ಅನುಗ್ರಹಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಶುಕ್ರನಿಗೆ ಸಂಬಂಧಪಟ್ಟ ಹಲವಾರು ಶ್ಲೋಕಗಳಿರ್ತವೆ. ಶುಕ್ರನ ಒಂದು ಶ್ಲೋಕ ಅಥವಾ ಪೀಡಾಪರಿಹಾರ ಶ್ಲೋಕ ಎಲ್ಲ ಇರುತ್ತೆ, ಅಥವಾ ಲಕ್ಷ್ಮೀ ಕುಬೇರ ಶ್ಲೋಕ ಅಂತ ಇರುತ್ತೆ. ಇವೆಲ್ಲನ ಯಾವುದರಲ್ಲಿ ನೀವು ಆಯ್ಕೆ ಮಾಡಿ ಪಠನೆ ಮಾಡ್ಬೋದು. ಏನೋ ಜನಪ್ರಿಯವಾಗಿ ವೇದವ್ಯಾಸ ಭಗವಾನ್ ರಚಿತವಾದಂಥ ಶುಕ್ರನ ಶ್ಲೋಕ ಗೊತ್ತಿರುತ್ತೆ ನಿಮಗೆಲ್ಲರಿಗೂ, ಆ ಶ್ಲೋಕವನ್ನು ಸಹ ಹೇಳ್ಬೋದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸರಿಂದ ರಚಿತವಾದ ನವಗ್ರಹಗಳ ಸ್ತೋತ್ರದ ಶುಕ್ರನ ಶ್ಲೋಕ ಆಗಿರುತ್ತೆ. 9 ಶ್ಲೋಕ ಹೇಳ್ಕೊಬೋದು, ಅಥವಾ ಆಸಕ್ತಿ ಇದ್ದರೆ ಈ ಒಂದೇ ಶ್ಲೋಕವನ್ನು ಸಹ ಹೇಳ್ಬೋದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಇದೇ ಶ್ಲೋಕ ನೀವು ಬೇಕಾದ್ರೆ 6 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು. ಶುಕ್ರನ ಸಂಖ್ಯೆ ಸಾಂಕೇತಿಕವಾಗಿ 6 ಎಂದು ಹೇಳ್ತಾರೆ. ಹಾಗಾಗಿ 6 ಬಾರಿ ಇದೇ ಶ್ಲೋಕವನ್ನು ಹೇಳುವಂಥದ್ದು. ಅದೇ ರೀತಿ ಶುಕ್ರನ ಪೀಡಾಪರಿಹಾರ ಶ್ಲೋಕ ಸಹ ಜನಪ್ರಿಯವಾಗಿರುತ್ತೆ. ಆ ಶ್ಲೋಕವನ್ನು ಸಹ ಈ ರೀತಿ ಹೇಳ್ಬೋದಾಗಿದೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾವ್ಯತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗು. ಇಲ್ಲಿ ಶುಕ್ರನಿಗೆ ಸಂಬಂಧಪಟ್ಟು ನನಗೆ ಈ ಪೀಡೆಗಳನ್ನು ನಿವಾರಣೆ ಮಾಡು. ಭೃಗು ಅನ್ನೋದು ಶುಕ್ರನ ಇನ್ನೊಂದು ಸಾಂಕೇತಿಕವಾದ ನಾಮ ಆಗಿರುತ್ತೆ. ಹಾಗಾಗಿ ಅಂಥ ಒಂದು ಆ ಶುಕ್ರನ ಈ ರೀತಿ ಪ್ರಾರ್ಥನೆ ಮಾಡಿ ಪೀಡೆಗಳನ್ನು ನಿವಾರಣೆ ಮಾಡುವಂಥ ಈ ಶ್ಲೋಕವನ್ನು ಸಹ ನೀವು 6 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳುವಂಥದ್ದು. ಈ ರೀತಿ ಸರಳವಾದ ಅನೇಕ ಆಯ್ಕೆಗಳಿರ್ತವೆ. ಅಲ್ಲಿ ದೇವತಾ ಶ್ಲೋಕ ಅಥವಾ ಗ್ರಹಗಳ ಸ್ತೋತ್ರವನ್ನು ಹೇಳುವಂಥದ್ದು, ಅಥವಾ ನವಗ್ರಹಗಳ ಸ್ತೋತ್ರ ಸಹ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಸಹ ಹೇಳ್ಬೋದಾಗಿದೆ. ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಉಳ್ಳಂಥರು ಶುಕ್ರನಿಗೆ ಸಂಬಂಧಪಟ್ಟ ಧಾನ್ಯ ಅವರೆಕಾಳಾಗಿರುತ್ತೆ. ಅವರೆಕಾಳು ಅಂದರೆ ಅದು ಒಣಗಿಸೋದು ಅಥವಾ ಹಸಿಯಾಗಿಯೂ ಕೊಡ್ಬೋದು, ಅಥವಾ ಅವರೆಕಾಳಿಂದ ಮಾಡಿದ ಉತ್ಪನ್ನಗಳನ್ನು ಸಹ ದಾನವಾಗಿ ಕೊಡ್ಬೋದು. ಅಥವಾ ಅವರೆಕಾಳು ಅಲಭ್ಯ ಇರುವಾಗ ಅದೇ ಜಾತಿಯ, ಉದಾಹರಣೆಗೆ ಅಲ್ಲಿ ಅಲಸಂದೆ ಬೀಜ, ರಾಜ್ಮಾ ಬೀಜ ಅಂತ ಅವರೇ ಜಾತಿಯ ಇನ್ನಿತರ ಧಾನ್ಯಗಳು ಸಿಗ್ತವೆ, ಅದರಿಂದ ನೀವು ಯಾವುದೇ ರೀತಿಯ ದಾನಗಳನ್ನು ಕೊಡ್ಬೋದು. ಅಥವಾ ನವಗ್ರಹಗಳ ಧಾನ್ಯಗಳನ್ನು ಸಹ ದಾನವಾಗಿ ಕೊಡೋದು, ಅಥವಾ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ವಿಶೇಷವಾಗಿ ದಾನಗಳನ್ನು ಕೊಡೋದು. ಇನ್ನು ವಿಶೇಷವಾಗಿ ಮಹಿಳೆಯರು ಅಥವಾ ಇಂಥ ವೃದ್ಧ ನಾರಿಯರು ಅವೆಲ್ಲ ಇರುವಂಥ ಒಂದು ಮಹಿಳೆಯರು ಇರುವಂಥ ಒಂದು ಆಶ್ರಮಗಳಿಗಾಗಲಿ, ಅಂಥ ಸ್ತ್ರೀ ನಿಕೇತನಗಳಂತೂ ಅಂಥವುಗಳಿಗೆ ವಿಶೇಷವಾದ ಸಹಾಯವನ್ನು
ಮಾಡುತ್ತದೆ. ಯಾಕಂದರೆ ಶುಕ್ರನು ಅಲ್ಲಿ ಸ್ತ್ರೀಯರಿಗೆ ಅಥವಾ ಸ್ತ್ರೀಲಿಂಗದ ಸ್ವರೂಪವಾಗಿ ಅನೇಕ ರೀತಿಯ ಒಂದು ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಅಂತಹ ಒಂದು ಆಯ್ಕೆಯನ್ನು ಮಾಡುವಂಥದ್ದು. ಹಾಗೆಯೇ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಾಯಿ, ನಿಮ್ಮ ಒಂದು ಪತ್ನಿ, ಮಗಳು ಅಥವಾ ನಿಮ್ಮ ಸಹೋದರನು ಯಾರಿದ್ರೆ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಸೊಸೆನೋ ಯಾರಿರ್ಬೋದು, ಅವರನ್ನು ಉತ್ತಮವಾಗಿ ಗೌರವಿಸಿ ಅವರಿಗೆ ಇಷ್ಟವಾಗುವಂಥ ನೀವು ಆಹಾರ ಪದಾರ್ಥಗಳನ್ನು, ಇಷ್ಟವಾಗುವಂಥ ವಸ್ತ್ರಾಭರಣ ಇತ್ಯಾದಿಯನ್ನು ಕೊಟ್ಟು ಆ ಒಂದು ಸ್ತ್ರೀ ಅಂದರೆ ಲಕ್ಷ್ಮೀ ಸಂಕೇತವಾಗಿರ್ತದೆ. ಪ್ರತಿಯೊಂದು ಸ್ತ್ರೀಯಲ್ಲೂ ಲಕ್ಷ್ಮೀ ಸ್ವರೂಪ ಇರುವ ಕಾರಣ ಆ ಒಂದು ಮಹಾಲಕ್ಷ್ಮಿಯ ಸ್ವರೂಪವನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ಸ್ತ್ರೀ ವರ್ಗವನ್ನು ನಾವು ಗೌರವಿಸಿ ಅವರಿಗೆ ಒಂದು ಉತ್ತಮವಾದ ಪ್ರೀತಿಯನ್ನು ತೋರುವಂಥ ಸಹ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಈ ಒಂದು ನಿರ್ಗತಿಕವಾದ ಮಹಿಳೆಯರು ಅಥವಾ ನಿರ್ಗತಿಕವಾದ ಸ್ತ್ರೀಯರು ಇರುವಂಥದ್ರಲ್ಲಿ ಅಥವಾ ಸ್ತ್ರೀ ನಿಕೇತನಗಳು ಅಂತ ಇರ್ತವೆ, ಅಂಥಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಅಲ್ಲಿ ಅನ್ನದಾನಕ್ಕೋ ವಸ್ತ್ರದಾನಕ್ಕೋ ಅಥವಾ ಇನ್ನಿತರ ಯಾವುದೇ ರೀತಿಯ ಸಲಕರಣೆಗಳನ್ನು ಕೊಡು ಸಹ ಶುಕ್ರನ ಪ್ರೀತ್ಯರ್ಥವಾಗಿ ಆಗಿರುತ್ತೆ. ಶುಕ್ರವಾರದಂದು ದೇವಿ ದೇವರುಗಳ ಸಂದರ್ಶನ, ಶುಕ್ರವಾರದಂದು ಅಮ್ಮನವರಿಗೆಲ್ಲ ಕುಂಕುಮಾರ್ಚನೆ ಅಥವಾ ಇನ್ನಿತರ ಯಾವುದೇ ಸೇವೆಗಳನ್ನ ಸಲ್ಲಿಸೋದು, ಬಾಗಿನ ಒಪ್ಪಿಸುವಂಥದ್ದು, ಇದು ಸಹ ಯಾವುದೇ ರೀತಿಯ ಶುಕ್ರವಾರದ ಮಾಡುವಂಥ ಆಚರಣೆ ಸಹ ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಇಲ್ಲಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದಲ್ಲಿ ಯಾವುದೇ ಮಾರ್ಗವನ್ನು ಅನುಸರಿಸಿ ಶುಕ್ರನಿಗೆ ಸಂಬಂಧಪಟ್ಟ ಈ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಉತ್ತಮವಾದ ಫಲವನ್ನು ಪಡೆಯಬಹುದಾಗಿದೆ. ತಮಗೆಲ್ಲರಿಗೂ ಈ ಶುಕ್ರನ ಅನುಗ್ರಹದಿಂದ ಈ ಒಂದು ಮೇಷ ಗೋಚಾರದಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.